ಇವರು ಕನ್ನಡ ಗ್ರಂಥ ಸಂಪಾದನಾ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಸೇವೆಯನ್ನು ಸಲ್ಲಿಸಿದಂತಹ ಸಂಶಿ ಬೂಸನೂರ ಮಠ ಅವರು. ಇವರ ಪೂರ್ಣ ಹೆಸರು ಸಂಗಯ್ಯ ಶಿವಮೂರ್ತಯ್ಯ ಬೂಸನೂರ ಮಠ ಎಂದು. ಇವರು ಧಾರವಾಡ ಜಿಲ್ಲೆಯ ರೋಣ ತಾಲೂಕಿನ ನಿಡಗುಂದಿಯವರು. ಹುಟ್ಟಿದ್ದು ದಿನಾಂಕ 7 ನವೆಂಬರ್ 1910ರಂದು. ತಮ್ಮ ಹಳ್ಳಿಯಲ್ಲಿಯೇ ಅವರ ಪ್ರಾಥಮಿಕ ಶಿಕ್ಷಣವನ್ನು ಪಡೆಯುತ್ತಾರೆ. ಮುಂದಿನ ಓದಿಗಾಗಿ ಅವರು ದೂರದ ಗದಗ ಪಟ್ಟಣಕ್ಕೆ ಹೋದರಾದರೂ ಮನೆಯ ವಾತಾವರಣವನ್ನು ಅಗಲಿ ಅವರಿಗೆ ಇರಲಾಗಲಿಲ್ಲ. 1 ತಿಂಗಳು ಗದುಗಿನಲ್ಲಿದ್ದರೆ 3 ತಿಂಗಳು ಮನೆಯಲ್ಲಿಯೇ ಇರುತ್ತಿದ್ದರು. ಈ ವೇಳೆಗೆ ಅವರಿಗೆ ಸಂಗೀತ ಕಲಿಯುವಂತಹ ಹುಚ್ಚು ಹತ್ತಿಕೊಂಡಿತು. ಶಾಲೆಯಿಂದ ದೂರ ಉಳಿದರು. ಶಾಲೆ ದೂರವಾದರೂ ಮನೆಯಲ್ಲಿ ಅಭ್ಯಾಸ ನಿಲ್ಲಿಸಲಿಲ್ಲ. ಇಂಗ್ಲಿಷ್, ಸಂಸ್ಕೃತ, ಮರಾಠಿ ಹಾಗೂ ಗಣಿತದ ಅಭ್ಯಾಸ ನಿರಂತರವಾಗಿ ಸಾಗಿತು. ಹಿರಿಯರ ಒತ್ತಾಯಕ್ಕೆ ಮಣಿದು ಅವರು ತಮ್ಮ 17ನೆಯ ವಯಸ್ಸಿಗೆ ಮದುವೆಯಾಗುತ್ತಾರೆ. ಮಡದಿಯ ಒತ್ತಾಸೆಯಿಂದ ಅವರು ಹುಬ್ಬಳ್ಳಿಯಲ್ಲಿ ತಮ್ಮ ಪ್ರೌಢ ಶಿಕ್ಷಣವನ್ನು ಮುಂದುವರೆಸಿದರು. ಇದು ಅವರ ಜೀವನದ ಮಹತ್ವದ ಬದಲಾವಣೆಗೆ ಕಾರಣವಾಯಿತು. ಇಲ್ಲಿಂದ ಅವರ ಓದು ನಿರಂತರವಾಗಿ ಅರ್ಥಪೂರ್ಣವಾಗಿ ಮುಂದುವರಿಯುತ್ತದೆ. ಇವರು BA ಪದವಿ ವ್ಯಾಸಂಗ ಮಾಡಿದ್ದು ಧಾರವಾಡದ ಕರ್ನಾಟಕ ಕಾಲೇಜಿನಲ್ಲಿ. ಉನ್ನತ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಈಗಿರುವಷ್ಟು ಸೌಲಭ್ಯಗಳು ಆ ಕಾಲದಲ್ಲಿ ಇರಲಿಲ್ಲ. ಧಾರವಾಡದ ಕಡೆಯವರು MA ಓದಬೇಕೆಂದರೆ ದೂರದ ಕೊಲ್ಲಾಪುರಕ್ಕೆ ಹೋಗಬೇಕಾಗಿತ್ತು. ಬೂಸನೂರ ಮಠರು ಕೊಲ್ಲಾಪುರಕ್ಕೆ ಹೋಗಿ ಆಧುನಿಕ ಕನ್ನಡದ ಮೊದಲನೆಯ ತಲೆಮಾರಿನ ಹಿರಿಯ ವಿದ್ವಾಂಸರಾಗಿದ್ದಂತಹ ಪ್ರೊಫೆಸರ್ KJ ಕುಂದಣಗಾರ ಅವರ ಮಾರ್ಗದರ್ಶನದಲ್ಲಿ MA ವ್ಯಾಸಂಗ ಮಾಡುತ್ತಾರೆ. ಬೆಳಗಾವಿಯ ಲಿಂಗರಾಜ ಕಾಲೇಜು ಮತ್ತು ಕರ್ನಾಟಕ ವಿಶ್ವವಿದ್ಯಾನಿಲಯದ ಕನ್ನಡ ಅಧ್ಯಯನ ಪೀಠದಲ್ಲಿ ಪ್ರಾಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸಿದರು. ವಿದ್ಯಾರ್ಥಿ ಸಮುದಾಯಕ್ಕೆ ಮತ್ತು ನಾಡಿಗೆ ಬೂಸನೂರು ಮಠರ ವಿದ್ವತ್ತು ಪ್ರಯೋಜನಕಾರಿಯಾಗಬೇಕೆಂಬ ಸದುದ್ದೇಶದಿಂದ ಕರ್ನಾಟಕ ವಿಶ್ವವಿದ್ಯಾಲಯದ ಅಂದಿನ ಕುಲಪತಿ ಡಾಕ್ಟರ್ DC ಪಾವಟೆಯವರು ಬೂಸನೂರು ಮಠರನ್ನ ಕನ್ನಡ ಅಧ್ಯಯನ ಪೀಠಕ್ಕೆ ಪ್ರಾಧ್ಯಾಪಕರೆಂದು ನೇಮಿಸಿಕೊಂಡರು. 5 ವರ್ಷ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ ನಂತರ ಮತ್ತೆ 5 ವರ್ಷಗಳ ಸುದೀರ್ಘ ಅವಧಿಯಲ್ಲಿ ಮತ್ತು ನಿವೃತ್ತಿಯ ನಂತರ ಅವರು ಸದಾ ತಮ್ಮನ್ನು ವ್ಯಾಪಕವಾದ ಅಧ್ಯಯನಕ್ಕೆ, ಉದಾತ್ತವಾದ ಚಿಂತನೆಗೆ, ಗಂಭೀರವಾದ ಬರವಣಿಗೆಗೆ ತೊಡಗಿಸಿಕೊಂಡರು. ಈ ಅವಧಿಯಲ್ಲಿ ಅವರು ಹಲವು ಮೌಖಿಕ ಗ್ರಂಥಗಳನ್ನು ರಚಿಸಿ ಕನ್ನಡವನ್ನು ಶ್ರೀಮಂತವಾಗಿಸಿದ್ದಾರೆ. ಇವರು ಸಂಪಾದಿಸಿದಂತಹ ಕೃತಿಗಳನ್ನು ನೋಡುವುದಾದರೆ ಭಕ್ತಿಸುಧಾಸಾರ, ಗುರುರಾಜ ಚಾರಿತ್ರ, ಮೋಳಿಗಯ್ಯನ ಪುರಾಣ, ಲಿಂಗಲೀಲ ವಿಲಾಸ ಚಾರಿತ್ರ, ಪ್ರೌಢರಾಯನ ಕಾವ್ಯ, ಶೂನ್ಯ ಸಂಪಾದನೆ, ಏಕೋತ್ತರ ಶತಸ್ಥಲ ಅನ್ನುವಂತಹ ಕೃತಿಗಳನ್ನ ಸಂಪಾದಿಸಿದ್ದರು. ಇವರ ಶೂನ್ಯ ಸಂಪಾದನೆಯ ಪರಮಾರ್ಶೆ ಅನ್ನುವಂತಹ ಕೃತಿ 1969ರಲ್ಲಿ ಪ್ರಕಟವಾಗುತ್ತದೆ. ಇದು ಗೋಳೂರು ಸಿದ್ದವೀರಣ್ಣೊಡೆಯ ಶೂನ್ಯ ಸಂಪಾದನೆಗೆ ಬರೆದಂತಹ ವ್ಯಾಖ್ಯಾನ. ಈ ಕೃತಿಗೆ 1972ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆಯಿತು. ಭವ್ಯಮಾನವ ಅನ್ನುವಂತಹ ಕೃತಿ 1984ರಲ್ಲಿ ಪ್ರಕಟವಾಗಿದ್ದು, ಇದು ಅವರು ರಚಿಸಿದ ಆಧುನಿಕ ಕನ್ನಡ ಮಹಾಕಾವ್ಯ ಎಂಬ ಖ್ಯಾತಿಗೆ ಪಾತ್ರವಾಗಿರುವಂಥದ್ದು. 12ನೆಯ ಶತಮಾನದ ಶಿವಶರಣೆಯಾದಂತಹ ಅಕ್ಕಮ್ಮ ದೇವಿಯು ಈ ಕಾವ್ಯದ ನಾಯಕಿ. ಈ ಕಾವ್ಯದಲ್ಲಿ 6 ಕಾಂಡಗಳಿವೆ. ಇದು 900 ಪುಟಗಳ ಬೃಹತ್ ಕೃತಿಯಾಗಿರುವಂಥದ್ದು. 1950ರಲ್ಲಿ ಸಂಪಾದಿಸಿದಂತಹ ಗುರುರಾಜ ಚರಿತ್ರೆ ಅನ್ನುವಂಥದ್ದು ಪ್ರಾರಂಭದಲ್ಲಿ 29 ಪುಟದ ಪ್ರಸ್ತಾವನೆಯನ್ನು ಒಳಗೊಂಡಿದೆ. ಅದು ಆಧುನಿಕ ಗ್ರಂಥ ಸಂಪಾದನಾ ಶಾಸ್ತ್ರಕ್ಕನುಗುಣವಾಗಿ ಕವಿಯ ಹೆಸರು, ದೇಶ, ಕಾಲದ ವಿವೇಚನೆಯನ್ನೊಳಗೊಂಡಿರುವಂತಹ ಕೃತಿ. ಇವರು 1950ರಲ್ಲಿ ಮೋಳಿಗೆ ಮಾರಯ್ಯ ಮತ್ತು ರಾಣಿ ಮಹಾದೇವಿಯ ವಚನಗಳು ಅನ್ನುವಂತಹ ಕೃತಿಯನ್ನ ಚನ್ನಪ್ಪ ಉತ್ತಂಗಿಯವರ ಜೊತೆಗೂಡಿ ಸಂಪಾದಿಸುತ್ತಾರೆ. ಇದರಲ್ಲಿ ಮೋಳಿಗೆ ಮಾರಯ್ಯನ 818 ವಚನಗಳು, ಅವನ ಪತ್ನಿಯಾದ ಮಹಾದೇವಿಯಮ್ಮನ 69 ವಚನಗಳು ಒಳಗೊಂಡಿರುವಂಥದ್ದು.
ಈ ಕೃತಿಯ ಸಂಪಾದನೆಗಾಗಿ ಸಂಪಾದಕರು 5 ತಾಡೋಲೆಯ ಪ್ರತಿಗಳನ್ನು ಬಳಸಿಕೊಂಡಿದ್ದಾರೆ. ಈ ಪ್ರತಿಗಳಲ್ಲದೆ 4 ಕೈಬರಹದ ಪ್ರತಿಗಳನ್ನು ಅಳಕಟ್ಟಿಯವರು ಸಂಪಾದಿಸಿ ಶೂನ್ಯ ಸಂಪಾದನೆ, ವಚನಶಾಸ್ತ್ರ ಸಾರಗಳನ್ನು ಬಳಸಿಕೊಂಡಿದ್ದಾರೆ. ಇವುಗಳಲ್ಲಿ 515 ವಚನಗಳುಳ್ಳ ಕೈಬರಹದ ಪ್ರತಿಯನ್ನೇ ಪ್ರಮುಖವಾಗಿಟ್ಟುಕೊಂಡು ಈ ಕೃತಿಯನ್ನು ಸಂಪಾದಕರು ಪರಿಷ್ಕರಿಸಿರುವಂತದ್ದು. ಈ ಕೃತಿಗೆ ಬೂಸನೂರು ಮಠ ಅವರು 153 ಪುಟಗಳ ಪ್ರಸ್ತಾವನೆಯನ್ನು ಬರೆದಿರುವಂಥದ್ದು ಗಮನಾರ್ಹ. ಮಾರಯ್ಯನ ವಚನಗಳಲ್ಲಿ ಕಂಡುಬರುವ ಅಲಂಕಾರ, ನಾಣ್ಣುಡಿ, ಜಾಣ್ನುಡಿಗಳನ್ನ ಅವರು ಗುರುತಿಸಿದ್ದಾರೆ. ಮೋಳಿಗೆ ಮಾರಯ್ಯನ ಪತ್ನಿ ಮಹಾದೇವಿಯಮ್ಮನ ವಚನಗಳ ಶೈಲಿ ಸರಳ, ಮೃದು, ಗಂಭೀರವಾಗಿದೆ ಎಂದು ಹೇಳಿದ್ದಾರೆ. ಲಿಂಗಲೀಲ ವಿಲಾಸ ಚರಿತ್ರ ಅನ್ನುವಂತಹ ಕೃತಿಯನ್ನು ಪ್ರಭುದೇವರು ರಚಿಸಿದ್ದು, ಇದನ್ನು 1956ರಲ್ಲಿ ಬೂಸನೂರು ಮಠ ಅವರು ಸಂಪಾದಿಸಿದರು. ಈ ಕೃತಿಯನ್ನು ಸಂಪಾದಿಸಲು ಅವರು 4 ತಾಡೋಲೆಯ ಗ್ರಂಥಗಳನ್ನು ಸಹಾಯವಾಗಿ ಪಡೆದುಕೊಂಡಿದ್ದಾರೆ. ಈ ಕೃತಿಯ 24 ಪುಟಗಳ ಮುನ್ನುಡಿ ಅತ್ಯಂತ ಗಮನಾರ್ಹವಾಗಿದೆ. ಅಲ್ಲಿ ಶರಣರ ವಿಚಾರಗಳ ಚಿಂತನೆ, ಕಲ್ಲಮಠದ ಪ್ರಭುದೇವರ ವಿಚಾರ, ಲಿಂಗಲೀಲಾ ವಿಲಾಸ ಚಾರಿತ್ರದ ವಿವರಣೆಗಳನ್ನು ಒಳಗೊಂಡಿರುವಂಥದ್ದು. ಅದೃಶ್ಯ ಕವಿಯ ಪ್ರೌಢರಾಯನ ಕಾವ್ಯ ಅನ್ನುವಂಥದ್ದು ಪ್ರಪ್ರಥಮವಾಗಿ 1914ರಲ್ಲಿ ಸಂಪಾದಿಸಿದವರು ಬ್ರಹ್ಮಶ್ರೀ ಸಿದ್ಧಾಂತಿ ಸುಬ್ರಹ್ಮಣ್ಯ ಶಾಸ್ತ್ರಿಗಳು. ತದನಂತರ 1957ರಲ್ಲಿ ಸುದೀರ್ಘವಾದ ಪ್ರಸ್ತಾವನೆಯೊಂದಿಗೆ ಶಾಸ್ತ್ರೀಯವಾಗಿ ಸಂಪಾದಿಸಿದವರು ಬೂಸನೂರು ಮಠ. ಈ ಕೃತಿಗೆ ಅವರು 40 ಪುಟಗಳ ಪ್ರಸ್ತಾವನೆಯನ್ನು ಬರೆದಿದ್ದಾರೆ. ಕವಿಯ ಹಾಗೂ ಕೃತಿಯ ವಿಷಯವಾಗಿ ಸಂಪಾದಕರು ಆಳವಾಗಿ ಚರ್ಚಿಸಿದ್ದಾರೆ. ಒಟ್ಟಾರೆ ಪ್ರಸ್ತಾವನೆ, ಕಥಾಸಾರ, ಪಾಠಾಂತರ, ಕವಿಕಾಲ ನಿರ್ಣಯ, ಕಾವ್ಯ ವಿಮರ್ಶೆ ಮುಂತಾದ ಅಂಶಗಳಿಂದ ಇದೊಂದು ಉತ್ತಮ ಸಂಪಾದನ ಕೃತಿಯಾಗಿರುವಂಥದ್ದು. ಗೋಳೂರು ಸಿದ್ದವೀರಣ್ಣೊಡೆಯ ಅವರು ಸಂಗ್ರಹಿಸಿದ ಪ್ರಭುದೇವರ ಶೂನ್ಯ ಸಂಪಾದನೆ ಎನ್ನುವಂತಹ ಕೃತಿಯನ್ನ ಹಳಕಟ್ಟಿಯವರು 1930ರಲ್ಲಿ ಮೊಟ್ಟ ಮೊದಲು ಸಂಪಾದಿಸಿದ್ದರು. ಇದನ್ನ ಬೂಸನೂರ ಮಠ ಅವರು 1954ರಲ್ಲಿ ಗೋಳೂರ ಸಿದ್ದವೀರಣ್ಣೊಡೆಯರ ಸಂಗ್ರಹಿಸಿದ ಶೂನ್ಯ ಸಂಪಾದನೆ ಎಂಬ ಹೆಸರಿನಿಂದ ಸಂಪಾದಿಸಿದರು. ಇದು ಕನ್ನಡ ಸಾಹಿತ್ಯದ ಅತ್ಯಂತ ಮಹತ್ವ ಕೃತಿಯಾಗಿದೆ. ಜಗಜ್ಯೋತಿ ಬಸವಣ್ಣನವರ ಲೋಕಪ್ರಿಯ ವಚನಗಳು ಅನ್ನುವಂತಹ ಕೃತಿಯನ್ನ ಬೂಸನೂರ ಮಠ ಅವರು ಡಾಕ್ಟರ್ DS ಕರ್ಕಿ, ಶ್ರೀಮತಿ ಪ್ರಭಾಬಾಯಿ ಕುಲಕರ್ಣಿ ಅವರ ಸಂಯುಕ್ತವಾಗಿ 1961ರಲ್ಲಿ ಸಂಪಾದಿಸಿದರು. ಇದು ದ್ವಿತೀಯ ಮುದ್ರಣವಾಗಿದ್ದು, ಇದರಲ್ಲಿ ಒಟ್ಟು 388 ವಚನಗಳಿರುವಂಥದ್ದು. ಮುನ್ನುಡಿಯಲ್ಲಿ ಬಸವೇಶ್ವರನ ಜನ್ಮ ಮತ್ತು ಆತನ ಚರಿತ್ರೆಯನ್ನ ಸಂಕ್ಷಿಪ್ತವಾಗಿ ಬರೆದಿದ್ದಾರೆ. ಮುಂದೆ 24 ಪುಟಗಳಲ್ಲಿ ಬಸವೇಶ್ವರರ ಬಾಲ್ಯ ಜೀವನ, ಕೂಡಲ ಸಂಗಮಕ್ಕೆ ಆಗಮನ, ಕಲ್ಯಾಣಕ್ಕೆ ಬಂದದ್ದು, ಅನುಭವ ಮಂಟಪ, ಶರಣರ ಮಹಿಮೆ ಹಾಗೂ ಕೂಡಲ ಸಂಗಮ ಕ್ಷೇತ್ರ ಎಂಬ ತಲೆಬರಹಗಳನ್ನು ಕೊಟ್ಟು ಬಸವಣ್ಣನ ಜೀವನವನ್ನೇ ತೆರೆದಿಟ್ಟಿದ್ದಾರೆ. ಈ ಕೃತಿಯ ಕೊನೆಯಲ್ಲಿ ಸಂಪಾದಕರು ವಚನಗಳ ಆಕಾರಾದಿಯನ್ನ ನೀಡಿರುವಂಥದ್ದು. ವಚನ ಸಾಹಿತ್ಯ ಸಂಗ್ರಹ ಅನ್ನುವಂತಹ ಕೃತಿ 1965ರಲ್ಲಿ ಮೈಸೂರು ಸರ್ಕಾರದ ಸಾಹಿತ್ಯ ಹಾಗೂ ಸಂಸ್ಕೃತಿ ಅಭಿವೃದ್ಧಿ ಶಾಖೆಯ ವತಿಯಿಂದ ಸಂಪಾದಿಸುತ್ತಾರೆ. ಇದರಲ್ಲಿ ಒಟ್ಟು 66 ವಚನಕಾರರ 2139 ವಚನಗಳನ್ನು ಸಂಗ್ರಹಿಸಿ ವಿಷಯಕ್ಕೆ ತಕ್ಕ ಹಾಗೆ ಹೊಂದಿಸಿಕೊಟ್ಟಿದ್ದಾರೆ. 2139 ವಚನಗಳು, 21 ಅಧ್ಯಯನಗಳು ಇದರಲ್ಲಿ ಹಂಚಿ ಹೋಗಿವೆ. ಪ್ರಾರಂಭದ ಪ್ರಸ್ತಾವನೆಗೆ ಒಳಗೆ ಪ್ರವೇಶ ಎಂದು ಹೆಸರಿಟ್ಟಿದ್ದಾರೆ. ವಚನಕಾರರ ಕಾಲ, ದೇಶ ಇತ್ಯಾದಿಗಳ ಬಗ್ಗೆ ಚರ್ಚಿಸಿದ್ದಾರೆ. 118 ಪುಟಗಳಷ್ಟು ಸುದೀರ್ಘವಾದ ಪ್ರಸ್ತಾವನೆಯನ್ನು ಕೃತಿಗೆ ಸಂಪಾದಕರು ಬರೆದಿರುವುದು ಗಮನಾರ್ಹವಾದುದು. ಇವರ ವಚನ ಸಾಹಿತ್ಯ ಸಾರ ಸಂಗ್ರಹ ಅನ್ನುವಂತಹ ಕೃತಿ 1990ರಲ್ಲಿ ಪ್ರಕಟಿಸಿದ್ದು, ವಚನ ಸಾಹಿತ್ಯ ಸಂಗ್ರಹ ಅನ್ನುವಂತಹ ಕೃತಿಯಲ್ಲಿ 2139 ವಚನಗಳಿದ್ದರೆ ಇದರಲ್ಲಿ 1222 ವಚನಗಳಿರುವಂಥದ್ದು. ಕೃತಿಯ ಕೊನೆಯಲ್ಲಿ ಶಬ್ದಕೋಶವಾಗಲಿ ಪಾರಿಭಾಷಿಕ ಪದಕೋಶಗಳಾಗಲಿ ಇಲ್ಲಿ ಕಂಡುಬರುವುದಿಲ್ಲ. ಮಹಾಲಿಂಗ ದೇವರ ಏಕೋತ್ತರ ಶತಸ್ಥಲವನ್ನ 1974ರಲ್ಲಿ ಬೂಸನೂರ ಮಠ ಅವರು ಸಂಪಾದಿಸುತ್ತಾರೆ. ಈ ಕೃತಿಗೆ ಪ್ರಸ್ತಾವನೆ ಇಲ್ಲದಿರುವುದು ಗಮನಾರ್ಹವಾದದ್ದು.
ಈ ಕೃತಿಯನ್ನು ಹಲವು ಪ್ರತಿಗಳ ಸಹಾಯದಿಂದ ಸಂಪಾದಕರು ಸಂಪಾದಿಸಿದ್ದಾರೆ. ಅಡಿ ಟಿಪ್ಪಣಿಯಲ್ಲಿ ಅ ಆ ಇ ಈ ಉ ಎಂಬ 5 ಸಂಕೇತಗಳನ್ನು ನೀಡಿದ್ದು ಅವುಗಳ ವಿವರಣೆಯನ್ನು ನೀಡಿಲ್ಲ. ಕೃತಿಯ ಕೊನೆಯಲ್ಲಿ ವಚನ ಪದಗಳ ವರ್ಣಾನುಕ್ರಮವನ್ನ ನೀಡಿರುವಂಥದ್ದು. ತದನಂತರ ವಚನಕಾರರ ಮುದ್ರಿಕೆ, ಅವರ ಒಟ್ಟು ವಚನಗಳ ಸಂಖ್ಯೆ, ಪದಗಳ ಸಂಖ್ಯೆಯನ್ನು ನೀಡಿದ್ದಾರೆ. ಪಾರಿಭಾಷಿಕ ಶಬ್ದಕೋಶ, ಕಠಿಣ ಪದಗಳು ಬಳಕೆಯಾದ ವಚನ ಸಂಖ್ಯೆಯನ್ನು ಕೊಟ್ಟಿರುವುದು ಗಮನಾರ್ಹವಾದುದು. ವಿಜಯ ಕಲ್ಯಾಣ ಅನ್ನುವಂತಹ ಕೃತಿಯನ್ನ 1988ರಲ್ಲಿ ಇವರು ಸಂಪಾದಿಸಿದ್ದು, ಪ್ರೌಢರಾಯನ ಕಾವ್ಯಕ್ಕೆ ಸಂಬಂಧಿಸಿದಂತಹ 6 ಪ್ರೌಢ ಪ್ರಬಂಧಗಳನ್ನ 6 ಜನ ಲೇಖಕರಿಂದ ಬರೆಯಿಸಿ ಪ್ರಕಟಿಸಿರುವಂಥದ್ದು. ಇವರ ವೀರಶೈವ ಸಿದ್ಧಾಂತ ಶಿಖಾಮಣಿ ಎನ್ನುವಂತಹ ಕೃತಿ ಡಾಕ್ಟರ್ ಫಿವಾರಿ ಅವರ ಸಂಯುಕ್ತವಾಗಿ 1992ರಲ್ಲಿ ಸಂಪಾದನೆ ಮಾಡಿದ್ದಾರೆ. ಈ ಕೃತಿ ವೀರಶೈವ ಧರ್ಮ ಹಾಗೂ ಸಿದ್ಧಾಂತಗಳನ್ನು ನಿರೂಪಿಸುತ್ತದೆ. ಈ ಕೃತಿಯನ್ನು ಸಂಪಾದಕರು ಎನ್.ಆರ್. ಕರಿಬಸವಪ್ಪ ಶಾಸ್ತ್ರಿಗಳ ಗ್ರಂಥವನ್ನೇ ಮೂಲವಾಗಿಟ್ಟುಕೊಂಡು ಪರಿಷ್ಕರಣ ಮಾಡಿರುವುದು ಕಂಡುಬರುವಂಥದ್ದು. ಈ ಕೃತಿಯ ಕೊನೆಗೆ ಅಡಿ ಟಿಪ್ಪಣಿಯಾಗಲಿ ಪಾರಿಭಾಷಿಕ ಶಬ್ದಕೋಶವಾಗಲಿ ಇಲ್ಲ. ಇವರು ಪ್ರಥಮವಾಗಿ ಸಂಪಾದಿಸಿದಂತಹ ಕೃತಿ ಭಕ್ತಿ ಸುಧಾಸಾರ 1945ರಲ್ಲಿ ಪ್ರಕಟವಾಗುತ್ತದೆ. ಘನಮಠದ ಶಿವಯೋಗಿಗಳ ತತ್ವ ಪದಗಳನ್ನು ಈ ಕೃತಿಯಲ್ಲಿ ಸಂಕಲಿಸಲಾಗಿರುವಂಥದ್ದು. 1972ರಲ್ಲಿ ಶೂನ್ಯ ಸಂಪಾದನೆಯ ಪರಮಾರ್ಶೆ ಅನ್ನುವಂತಹ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಂತಹ ಬೂಸನೂರ ಮಠ ಅವರು ಗ್ರಂಥ ಸಂಪಾದನಾ ಕ್ಷೇತ್ರಕ್ಕೆ ಸಲ್ಲಿಸಿದಂತಹ ಸೇವೆ ಅಪಾರವಾದುದು, ಅನುಪಮವಾದುದು. ಅವರ ಸಾಹಿತ್ಯ ಸೇವೆ ಉಜ್ವಲವಾದುದು. ಬೂಸನೂರ ಮಠ ಅವರ ಕುರಿತಾದಂತಹ ಈ ಕಿರು ಮಾಹಿತಿಯ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮತ್ತು ಶೇರ್ ಮಾಡುವುದನ್ನು ಮರೆಯಬೇಡಿ. ಜೊತೆಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.